ಮೇಷರಾಶಿಯವರಿಗೆ ಗೌರವಾನ್ವಿತ ವ್ಯಕ್ತಿಗಳು, ಸಾಧಕರು, ಸಮಾಜದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವರು ಉತ್ತಮವಾದಂತಹ ಸಲಹೆಗಳನ್ನು ನಿಮಗೆ ನೀಡಬಹುದು. ಆದರೆ ಅದನ್ನು ಸ್ವೀಕಾರ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಅದು ನಿಮಗೆ ಅನುಕೂಲವಾಗುತ್ತೆ, ನಿಮ್ಮ ಅಭ್ಯುದಯಕ್ಕೆ ಅದು ಕಾರಣವಾಗುತ್ತೆ ಅನ್ನುವಂಥದ್ದು. ವೃತ್ತಿ ಜೀವನವನ್ನು ಬದಲಾಯಿಸೋದಕ್ಕೆ ಇದು ಸೂಕ್ತವಾದಂತಹ ಸಮಯ ಅಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಆ ಆಲೋಚನೆಗಳು ಮನಸ್ಸಿಗೆ ಬರಬಹುದು, ಆದರೆ ಯಾವುದೇ ರೀತಿಯ ಬದಲಾವಣೆಗಳು ಬೇಡ ಅಂತ ಅರ್ಥ. ನಿಮ್ಮ ಯೋಜನೆಗೆ ಕುಟುಂಬದವರ ಪರಿಪೂರ್ಣವಾದಂತಹ ಸಹಕಾರ ಸಿಕ್ಕುವಂತಹ ಸಮಯ. ಅಂದರೆ ಆ ರೀತಿಯಲ್ಲಿ ಯಾವುದಾದ್ರೂ ಒಂದು ಯೋಜನೆಯನ್ನು ಹಾಕ್ಕೊಂಡಾಗ ಕುಟುಂಬದವರು ನಿಮಗೆ ಸಹಾಯವನ್ನು ಮಾಡ್ತಾರೆ, ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂಥದ್ದು. ಪ್ರತಿಕ್ಷಣವೂ ಕೂಡ ಜಾಗರೂಕರವಾಗಿ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ ಇದಾಗಿರುತ್ತೆ. ಹಳೆಯ ಸ್ನೇಹಿತರು ನಿಮ್ಮ ಸಂಪರ್ಕಕ್ಕೆ ಬರಬಹುದು. ಅಲ್ಲಿ ಆಗತಕ್ಕಂತಹ ವ್ಯವಹಾರವೋ ಮಾತುಕತೆಯೋ ಅಥವಾ ಯಾವ ಚಟುವಟಿಕೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಸರಿಯಾದಂತಹ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ತಾಳ್ಮೆಯಿಂದ ವರ್ತಿಸಬೇಕಾದಂತಹ ದಿವಸ. ವಿಘ್ನೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಅಪರಿಚಿತ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ನಂಬಿಕೆಯನ್ನು ಇಟ್ಟುಕೊಳ್ಳಬೇಡಿ. ಆ ವ್ಯಕ್ತಿಗಳ ನಂಬಿಕೆಯಿಂದ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಿದೆ. ಮಕ್ಕಳ ದೂರಿನ ಪ್ರಯಾಣದ ವಿಚಾರದಲ್ಲಿ ಚರ್ಚೆ ನಡೆಯುತ್ತೆ. ಮಕ್ಕಳನ್ನು ಓದೋದಕ್ಕೋ ಕೆಲಸಕ್ಕೋ ದೂರಿಗೆ ಕಳಿಸ್ಬೇಕು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗತ್ತೆ. ಆರೋಗ್ಯ ಸಮಸ್ಯೆ ನಿಮಗೆ ಕಾಡಬಹುದು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮಗೆ ವೈಯಕ್ತಿಕವಾದಂತಹ ಜೀವನಕ್ಕೆ ಅಥವಾ ನಿಮ್ಮ ವೃತ್ತಿಗೆ ಅಥವಾ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯಾಗುವಂತಹ ದಿವಸ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಯಾಕೋ ಮಾನಸಿಕವಾದಂತಹ ಸಮಾಧಾನ ಇಲ್ಲದೇ ಇರುವಂತಹ ವಾತಾವರಣ. ಜೊತೆಗೆ ಮಾನಸಿಕವಾಗಿ ಯಾವುದನ್ನು ಹೇಳಬೇಕು, ಏನನ್ನು ಮಾತಾಡಬಾರ್ದು ಅನ್ನುವಂತಹ ವಿವೇಚನೆಯನ್ನು ಕೂಡ ಕಳ್ಕೊಳ್ಳುವಂತಹ ದಿವಸವಾಗುತ್ತೆ. ವಿನಾಕಾರಣ ಪ್ರಯಾಣವನ್ನು ಮಾಡಬೇಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಂತಕ್ಕಂತಹದ್ದು. ಕುಲದೇವರಿಗೆ ಅಥವಾ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಶುಭವಾಗಿ. ಮಿಥುನ ರಾಶಿ, ಮನೆ, ಮಕ್ಕಳು, ನಿಮ್ಮ ವೈಯಕ್ತಿಕವಾದಂತಹ ಜೀವನ, ಉದ್ಯೋಗ ಇವೆಲ್ಲವನ್ನು ನಿರ್ವಹಿಸ್ತಕ್ಕಂತಹ ಉತ್ತಮವಾದಂತಹ ಕುಟುಂಬ, ಜೊತೆಗೆ ಮಾನಸಿಕವಾದಂತಹ ನೆಮ್ಮದಿಯನ್ನು ಹೊಂದತಕ್ಕಂತಹ ದಿವಸ ಇದು. ಬಹಳ ದಿವಸಗಳ ನಂತರದಲ್ಲಿ ಏನೋ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ ಅನ್ನುವಂತಹ ಅನುಭವ ನಿಮಗೆ ಆಗುತ್ತೆ. ಮನೋರಂಜನೆಗೆ ಅವಕಾಶ ಸಿಕ್ಕತಕ್ಕಂತಹದ್ದು, ಏನೋ ಸಂತೋಷವಾಗಿ ಕಾಲವನ್ನು ಕಳೆಯುವುದಕ್ಕೆ ಅವಕಾಶಗಳಾಗುತ್ತೆ. ಮಕ್ಕಳ ದೂರಿನ ಪ್ರಯಾಣ ಇವತ್ತು ಚರ್ಚೆಗೆ ಬರುವಂತಹದ್ದು. ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಅವರ ನೌಕರಿಗೋ ಅಥವಾ ಇನ್ಯಾವುದೋ ಉದ್ದೇಶಕ್ಕೋ ಮಕ್ಕಳನ್ನು ದೂರದ ದೇಶಗಳಲ್ಲಿ ಇರುವ ಹಾಗೆ ವ್ಯವಸ್ಥೆ ಮಾಡುವ ಬಗ್ಗೆ ಮಾತುಗಳು ನಡೆಯುತ್ತೆ. ಅಪರೂಪದ ವ್ಯಕ್ತಿಯ ಭೇಟಿ ಅಥವಾ ಆಗಮನ ನಿಮಗೆ ಸಂತೋಷವನ್ನು ಕೊಡುತ್ತೆ. ಸಮಾಜದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವರು ಅಥವಾ ದೊಡ್ಡ ಹೆಸರನ್ನು ಗಳಿಸಿರ್ತಕ್ಕಂತಹ ವ್ಯಕ್ತಿಗಳ ಪರಿಚಯ ಆಯಿತು, ಅವರ ಜೊತೆ ಒಡನಾಟ ಇದೆ, ಅವರ ಜೊತೆಯಲ್ಲಿ ನಾವಿದ್ದೀವಿ ಅನ್ನುವಂಥದ್ದು ಹೆಮ್ಮೆಯ ವಿಚಾರವಾಗುತ್ತೆ. ರಾಜಕಾರಣಿಗಳಿಗೆ ಶುಭವಾದಂತಹ ದಿವಸ ಇದು. ನಿಮ್ಮ ವೈಯಕ್ತಿಕ ಜೀವನ ಹಾಗೆ ರಾಜಕಾರಣದಲ್ಲಿ ವಿಶೇಷವಾದಂತಹ ಒಂದು ಸ್ಥಾನ, ಮಾನ, ಗೌರವಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದಾಗುತ್ತೆ. ಆರ್ಥಿಕವಾದಂತಹ ಸಮಸ್ಯೆ ಅಥವಾ ಬಿಕ್ಕಟ್ಟು ಎದುರಾಗಬಹುದು, ಆದರೆ ಸಾಯಂಕಾಲದ ಹೊತ್ತಿಗೆ ಅವೆಲ್ಲವೂ ಕೂಡ ಸರಿಹೊಂದತಕ್ಕಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಕುಬೇರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಜೀವನದಲ್ಲಿ ಅಸ್ಥಿರತೆ ಕಾಡಬಹುದು. ಅಂದರೆ ಜೀವನ ಅಂತಂದರೆ ಇಷ್ಟೇನಾ ಅಥವಾ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಒಂದು ಭಯ ಅಥವಾ ಯಾವುದೇ ರೀತಿಯ ಧೈರ್ಯ ಇಲ್ಲದೇ ಇರತಕ್ಕಂತಹ ವಾತಾವರಣ, ಆ ರೀತಿಯ ಸನ್ನಿವೇಶಗಳು ನಿಮಗೆ ಎದುರಾಗುವಂಥದ್ದಾಗ್ಬೋದು. ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ, ಅದೂ ಕೂಡ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣವಾಗುತ್ತೆ. ಮನೆ ಕಟ್ಟತಕ್ಕಂತಹ ವಿಚಾರ ಮುನ್ನೆಲೆಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗುವಂಥದ್ದಿದೆ. ಬಂಧುಗಳಲ್ಲಿ ವ್ಯಾವಹಾರಿಕವಾದಂತಹ ವಿಚಾರಕ್ಕೆ ಗಲಾಟೆ ಆಗುತ್ತೆ. ವ್ಯವಹಾರದ ವಿಷಯ ಬಂತು ಅಂತಾದರೆ
ಅಲ್ಲಿ ನೆಂಟರಿಷ್ಟರ ಮಧ್ಯದಲ್ಲಿ ಗಲಾಟೆ ಆಗುವಂತಹ ಸಾಧ್ಯತೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು. ಎಲ್ಲ ರೀತಿಯ ಅನುಭವವೂ ಕೂಡ ನನಗೆ ಆಗಿದೆ, ಆದ್ದರಿಂದ ಸರಿತಪ್ಪುಗಳ ವಿವೇಚನೆಯನ್ನು ನಾನೇ ಮಾಡಿ ನಾನೇ ನಿರ್ಧಾರವನ್ನು ಮಾಡಬೇಕು ಅನ್ನುವಂತಹ ಹಂತಕ್ಕೆ, ಆ ತೀರ್ಮಾನಕ್ಕೆ ನೀವು ಬರಬೇಕಾದಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲಕರವಾದಂತಹ ದಿವಸ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ, ಈ ದಿವಸ ನಿಮ್ಮಿಂದ ಪೋಷಕರಿಗೆ ಬೇಸರವಾಗ್ತಕ್ಕಂಥದ್ದು. ಪೋಷಕರ ಮನಸ್ಸನ್ನು ಗೆಲ್ಲುವಲ್ಲಿ ನೀವು ವಿಫಲರಾಗ್ತೀರಿ. ಜೊತೆಗೆ ನಿಮ್ಮ ನಡವಳಿಕೆ, ನಿಮ್ಮ ಮಾತು ದೊಡ್ಡವರಿಗೆ ಒಂದು ರೀತಿಯಲ್ಲಿ ಬೇಜಾರನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಲೇಖಕರಿಗೆ ಉತ್ತಮವಾದಂತಹ ದಿವಸ. ಯಾರು ಬರವಣಿಗೆಯನ್ನೇ ಹವ್ಯಾಸವೋ ವೃತ್ತಿಯಾಗಿಯೋ ಜೀವನದಲ್ಲಿ ಇಟ್ಕೊಂಡಿದ್ದೀರಿ ಅಂಥವರಿಗೆ ಅನುಕೂಲಕರವಾದಂತಹ ದಿವಸ. ನೆಂಟರಿಷ್ಟರಲ್ಲಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೇಕು, ಇಲ್ಲದೇ ಇದ್ದರೆ ಅಪಮಾನವಾಗುತ್ತೆ. ಇವರು ನಮ್ಮವರು ಅಂತ ಹೇಳಿ ತುಂಬ ಹತ್ತಿರವಾದಾಗ ಅಂಥವರಿಂದಲೇ ಅವಮಾನ ಆಗುವಂತಹ ಸಾಧ್ಯತೆ ಹೆಚ್ಚು. ಹಳೆಯ ನೆನಪುಗಳಿಂದ ಸಂತೋಷವಾಗುತ್ತೆ. ಹಿಂದೆ ಏನೇನು ಮಾಡಿದ್ರಿ ಅಥವಾ ಯಾವ ಯಾವ ಘಟನೆಗಳು ನಡೆದಿತ್ತು ಅದನ್ನು ಜ್ಞಾಪಿಸ್ಕೊಂಡಾಗ ಅದರಿಂದ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಇರುತ್ತೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಬರ್ಬೋದು. ದೇವತಾ ಪೂಜೆ ಪುನಸ್ಕಾರ, ದೇವರ ಬಗ್ಗೆ ಒಂದು ನಂಬಿಕೆ, ಪುಣ್ಯಕ್ಷೇತ್ರ ದರ್ಶನ ಇತ್ಯಾದಿಗಳ ಬಗ್ಗೆ ಒಂದಷ್ಟು ನಂಬಿಕೆ, ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗುವಂಥದ್ದಾಗತ್ತೆ. ಕಷ್ಟ ನಷ್ಟಗಳನ್ನು ಮನಸ್ಥೈರ್ಯದಿಂದ ನೀವು ದೂರ ಮಾಡಿಕೊಳ್ಬೇಕು. ಏನೇ ಕಷ್ಟ ಬಂದರೂ ಕೂಡ ನಾನು ಎದುರಿಸ್ತೀನಿ, ಇದು ಯಾವ ಮಹಾ ಕಷ್ಟ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಮೂಡಿಬಿಟ್ರೆ ಎಲ್ಲದರಲ್ಲೂ ಕೂಡ ಜಯವನ್ನು ಗಳಿಸಲಿಕ್ಕೆ ಅವಕಾಶಗಳಾಗತ್ತೆ. ಪಾರ್ವತೀ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಮಾಡ್ತಾ ಹೋಗ್ತೀರಿ. ಇದು ನಿಮ್ಮ ಮಾನಸಿಕವಾದಂತಹ ಒಂದು ಕಿರಿಕಿರಿ, ಜೊತೆಗೆ ಮನೆಯಲ್ಲಿ ಅಶುಭವಾದಂತಹ ವಾತಾವರಣಕ್ಕೆ ಇದು ದಾರಿಯಾಗತ್ತೆ ಅಂತ ಅರ್ಥ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಮಾಡ್ಕೊಳ್ತೀರಿ. ದುಡ್ಡು ಕಾಸಿನ ವಿಷಯ ಬಂತು ಅಂತಾದರೆ ನೀವೇ ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು. ಸರಿಯಾದಂತಹ ಯೋಜನೆಗಳಿಲ್ಲದೆ, ಸರಿಯಾದಂತಹ ಮಾತುಕತೆಗಳಿಲ್ಲದೆ ಆ ಹಣದ ವಿಚಾರ ಬಂದಾಗ ಜಗಳಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಸಾಮಾಜಿಕವಾದಂತಹ ಸ್ಥಾನಮಾನ ಇತ್ಯಾದಿಗಳೆಲ್ಲ ನನಗೆ ಬೇಕು, ಗೌರವ ಬೇಕು, ನನ್ನನ್ನು ಎಲ್ಲೋ ಸನ್ಮಾನಿಸಬೇಕು, ಇದನ್ನು ಅಪೇಕ್ಷೆ ಪಡುವಂತಹ ದಿವಸವಾಗುತ್ತೆ. ಕೆಲಸದಿಂದ ಆಯಾಸ, ಆಲಸ್ಯ ಇವೆಲ್ಲವೂ ಕೂಡ ಹೆಚ್ಚಾಗುವಂಥದ್ದು. ಜಾಗ್ರತೆಯನ್ನು ವಹಿಸಿ. ಶಾರೀರಿಕವಾಗಿ ಸಮಸ್ಯೆಗಳಾದಾಗ ಏನೇ ಆಲಸ್ಯ ಇದ್ದರೂ ಕೂಡ ಅಗತ್ಯವಾಗಿ ಮಾಡಬೇಕಾದಂತಹ ಕೆಲಸಗಳಿಗೆ ಆದ್ಯತೆಯನ್ನು ನೀಡಲೇಬೇಕು, ಅದನ್ನು ಪೂರೈಸಲೇಬೇಕು ಅನ್ನುವಂತಹ ಅನಿವಾರ್ಯಗಳು ಬರುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಸಾಧನೆಗೆ ಅವಕಾಶ ಇದೆ, ಪ್ರಯತ್ನವನ್ನು ಮಾಡಿ. ಅದೃಷ್ಟ ಚೆನ್ನಾಗಿದೆ, ಭಗವಂತನ ಅನುಗ್ರಹ ನಿಮಗೆ ಆಗ್ತಾ ಇದೆ. ನಿಮ್ಮ ಪ್ರಯತ್ನವೊಂದು ಪ್ರಾಮಾಣಿಕವಾಗಿ ಇರಲಿ ಎನ್ನುವಂಥದ್ದು. ವಯಸ್ಸಾದಂಥವರಿಗೆ ಹಣ್ಣನ್ನು ಕೊಡಿ, ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿ ಶುಭವಾಗಿ. ತುಲಾರಾಶಿ, ಸಾಧು ಸಂತರ ಸಮಾಗಮ, ಧಾರ್ಮಿಕ ವಿಚಾರಗಳ ಚರ್ಚೆ ಇತ್ಯಾದಿಗಳೆಲ್ಲವೂ ಕೂಡ ಮುನ್ನೆಲೆಗೆ ಬರುವಂಥದ್ದು. ಆ ವಿಚಾರದಲ್ಲಿ ನಿಮಗಿರತಕ್ಕಂತಹ ಒಂದಷ್ಟು ಮಾಹಿತಿಗಳು ನಿಮಗೆ ಅನಾವರಣ ಆಗ್ತಕ್ಕಂಥದ್ದಾಗತ್ತೆ. ವೃತ್ತಿಯಲ್ಲಿ ಲಾಭದ ಜೊತೆಗೆ ಸಾಧನೆಯೂ ಕೂಡ ಆಗುವಂಥದ್ದು. ಇದು ಬಹಳ ಮುಖ್ಯವಾದಂತಹ ವಿಚಾರ. ಜನಮನ್ನಣೆ, ಗೌರವ, ಪುರಸ್ಕಾರ ಇತ್ಯಾದಿಗಳೆಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಯಾವುದೇ ರೀತಿಯ ಬದಲಾವಣೆಯ ವಿಚಾರವನ್ನು ತಲೆಯಿಂದ ತೆಗೆದು ಹಾಕಿಬಿಡಿ. ಅದು ವೃತ್ತಿ ಇರ್ಬೋದು, ನೌಕರಿ ಇರ್ಬೋದು, ಅಥವಾ ಮನೆ ಇರ್ಬೋದು, ಸ್ಥಳ ಇರ್ಬೋದು, ಯಾವುದೇ ಬದಲಾವಣೆಗಳು ಕೂಡ ಬೇಡ ಅನ್ನುವಂಥದ್ದು. ಕೆಲಸದ ನಿಮಿತ್ತವಾಗಿ ಮನೆಯಿಂದ ಹೊರಗಡೆ ಉಳ್ಕೊಳ್ಬಹುದು ಅಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ನೆಮ್ಮದಿ ಇರುತ್ತೆ. ನೀವು ಏನೇ ಮಾಡಿದರೂ ಕೂಡ ಆ ಒಂದು ವಿಚಾರದಲ್ಲಿ ಮನೆಯಲ್ಲಿ ಅದನ್ನೆಲ್ಲ ತಾಳ್ಮೆಯಿಂದ ಸ್ವೀಕಾರ ಮಾಡ್ತಕ್ಕಂತಹ ವಾತಾವರಣ ಚೆನ್ನಾಗಿರುತ್ತೆ ಅಂತ ಅರ್ಥ. ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಹಂಚಿ ಮಕ್ಕಳ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯ ಸಮಸ್ಯೆಗಳು ಬರದೇ ಇರುವ ಹಾಗೆ ಕಾಪಾಡಿಕೊಳ್ಬೇಕು, ಕಾಯ್ದುಕೊಳ್ಬೇಕು. ನಿಮ್ಮ ಶರೀರವನ್ನು, ನಿಮ್ಮ ಆರೋಗ್ಯವನ್ನು ಸರಿಯಾದಂತಹ ರೀತಿಯಲ್ಲಿ, ನಿಮ್ಮ ಹತೋಟಿಯಲ್ಲಿ ನೀವು ಇಟ್ಕೊಳ್ಬೇಕಾದಂಥದ್ದು. ನಿಮ್ಮ ಆಸೆಗಳು ಈಡೇರತಕ್ಕಂತಹ ದಿವಸವಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಇಂಜಿನಿಯರ್ಸ್ಗೆ ಸ್ವಲ್ಪ ಹಿನ್ನಡೆಯಾಗತಕ್ಕಂತಹ ಸಾಧ್ಯತೆ, ಆ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಅದರ ಬಗ್ಗೆ ಗಮನ ಹರಿಸಿ. ಯಾವ ವಿಷಯದಲ್ಲಿ ದೌರ್ಬಲ್ಯ ಕಾಣುತ್ತೋ ಅಂತಹ ವಿಷಯವನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು, ಮರುಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಡೀಲಿ. ತುಂಬ
ಗಣ್ಯ ಅಥವಾ ಶ್ರೀಮಂತ ವ್ಯಕ್ತಿಗಳ ಭೇಟಿಗೆ ಅವಕಾಶಗಳಾಗತ್ತೆ. ಅದರಿಂದ ಲಾಭವೂ ಕೂಡ ನಿಮಗೆ ಇರುವಂಥದ್ದು. ಪ್ರೇಮಿಗಳಿಗೆ ಅಪಘಾತವಾಗ್ತಕ್ಕಂತಹ ಸೂಚನೆ ಇದೆ. ಮೋಜು ಮಸ್ತಿಗೋಸ್ಕರವಾಗಿ ಎಲ್ಲೋ ವಾಹನ ಚಾಲನೆಯನ್ನು ಮಾಡಿಕೊಂಡು ಹೋಗ್ತಕ್ಕಂತಹ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಇಲ್ಲದೇ ಇದ್ದರೆ ದೊಡ್ಡ ಮಟ್ಟದ ತೊಂದರೆಯನ್ನು ಮಾಡಿಕೊಳ್ತೀರಿ ಅನ್ನುವಂಥದ್ದು ಎಚ್ಚರಿಕೆಯ ಮಾತು. ಇದನ್ನು ಗಮನಿಸ್ಕೊಳ್ಬೇಕು. ಮನೆಯವರಿಂದ ನೀವು ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಮನೆಯವರಿಗೆ ತುಂಬ ವಿಧೇಯರಾಗಿ ನಡ್ಕೊಳ್ಬೇಕು. ಏನೋ ಮಾಡ್ತಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ವಿಧೇಯನಾಗಿರಬೇಕು ಅನ್ನುವಂತಹ ನಾಟಕೀಯ ಬುದ್ಧಿ ಬೇಡ. ಸ್ವಭಾವತಃ ಮನೆಯವರನ್ನು ಗೌರವಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ನಡೆದರೆ ಬಹಳ ಒಳ್ಳೆಯದು ಅಂತ ಅರ್ಥ. ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡಿ, ಅಘೋರಾಯ ನಮಸ್ತುಭ್ಯಂ ಘೋರಾಘೋರ ಭಯಂಕರ ಘೋರ ಮೃತ್ಯು ವಿನಾಶಾಯ ಘೋರಾಯ ನಮೋ ನಮಃ ಎಂಬ ಪ್ರಾರ್ಥನೆಯನ್ನು 11 ಬಾರಿ ಪಠನೆ ಮಾಡಿ ಶುಭವಾಗಿ. ಧನುರಾಶಿ, ನಿಮ್ಮ ವ್ಯವಹಾರದ ಅಂತಿಮ ನಿರ್ಧಾರವನ್ನು ನೀವೇ ಮಾಡಿದರೆ ಬಹಳ ಒಳ್ಳೆಯದು. ಬೇರೆಯವರಿಗೆ ಅವಕಾಶವನ್ನು ಕೊಟ್ಟು ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತ ಅಂದುಬಿಟ್ರೆ ಅದು ಕಷ್ಟವಾಗುತ್ತೆ, ತೊಂದರೆಗೆ ಅವಕಾಶವಾಗುತ್ತೆ. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗೆ ಅವಕಾಶ ಇದೆ. ಆದರೆ ಸಮಯವನ್ನು ನೋಡಿಕೊಂಡು ಯಾವ ರೀತಿಯಲ್ಲಿ ಅನುಕೂಲವಾಗುತ್ತೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂದುವರಿತಕ್ಕಂತಹದ್ದು ಒಳ್ಳೆಯದಾಗಿರುತ್ತೆ. ಹಣದ ಅಭಾವ, ಅದರಿಂದ ಒಂದು ರೀತಿಯಲ್ಲಿ ಬೇಸರ, ಮತ್ತೊಂದು ರೀತಿಯಲ್ಲಿ ವೈರಾಗ್ಯದ ಮಾತು ನಿಮ್ಮಿಂದ ಬರುವಂತಹದ್ದು. ಇದರ ಅರ್ಥ ಬಹಳ ಬಹಳ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತೊಂದರೆಯನ್ನು ಪಡ್ತೀರಿ, ಬೇಸರವನ್ನು ಮಾಡ್ಕೊಳ್ತೀರಿ ಅಂತ ಅರ್ಥ. ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡುವಂಥದ್ದಿದೆ. ಮಕ್ಕಳಿಂದ ಸಂತೋಷವಾಗ್ತಕ್ಕಂತಹ ದಿವಸ, ಮಕ್ಕಳ ಸಾಧನೆ, ಅವರು ವಿದ್ಯಾಭ್ಯಾಸದಲ್ಲೋ ಉದ್ಯೋಗದಲ್ಲೋ ಗಳಿಸಿದಂತಹ ಉತ್ತಮವಾದಂತಹ ಒಂದು ಸ್ಥಾನ ಮಾನ ನಿಮ್ಮ ಖುಷಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಬೇರೆಯವರ ಸಹಾಯದ ನಿರೀಕ್ಷೆಯಲ್ಲಿ ಏನಾದರೂ ಇದ್ದರೆ ಮಾತ್ರ ನಿರಾಸೆಯಾಗುತ್ತೆ. ಯಾರೋ ಏನೋ ಸಹಾಯ ಮಾಡಿಬಿಡ್ತಾರೆ, ನನ್ನ ಪಾಲಿಗೆ ಅವರು ಇದ್ದಾರೆ ಅಂತ ಹೇಳಿ ನೀವು ಅಂದುಕೊಂಡಿದ್ದರೆ ಅಂಥವ್ರು ಏನೂ ಮಾಡದಲೇ ನಿರಾಸೆ ಆಗ್ತಕ್ಕಂಥದ್ದು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾದಂತಹ ದಿವಸ. ಏನೋ ಲಾಭವೋ, ಹಿಂದೆ ಮಾಡಿದಂತಹ ಕೆಲಸದಕ್ಕೆ ಪರಿಶ್ರಮದ ಫಲವಾಗಿ ನಿಮಗೆ ಒಂದಷ್ಟು ಅನುಕೂಲವೋ ಆಗ್ತಕ್ಕಂಥದ್ದು. ನಿಮ್ಮ ತಪ್ಪು ನಿಮ್ಮನ್ನು ಮತ್ತೆ ಮತ್ತೆ ಕಾಡುವಂಥದ್ದಾಗತ್ತೆ. ಯಾವ ತಪ್ಪನ್ನು ಮಾಡಿದ್ದೀರಿ ಆ ತಪ್ಪನ್ನು ಸರಿಯಾಗಿ ತಿಳಿದು ಅದನ್ನು ತಿದ್ದುಕೊಳ್ತಕ್ಕಂತಹ ಪ್ರಯತ್ನ ನಡೀಲಿ. ಇಲ್ಲದೇ ಇದ್ದರೆ ನಿರಂತರವಾದಂತಹ ಪಾಪಪ್ರಜ್ಞೆಗೆ ಒಳಗಾಗಿರ್ತೀರಿ. ಅದರಿಂದ ಹೊರಬರತಕ್ಕಂಥದ್ದು ಕಷ್ಟವಾಗಬಹುದು ಅನ್ನುವಂಥದ್ದು. ಸ್ವಂತ ಬುದ್ಧಿಯಿಂದ ನಿಮ್ಮ ಕೆಲಸವನ್ನು ಮಾಡಿ ಬೇರೆಯವರನ್ನ ಯಾವಾಗಲೂ ಕೂಡ ಆಶ್ರಯ ಮಾಡ್ತಕ್ಕಂಥದ್ದು, ಅವ್ರನ್ನ ಅನುಸರಿಸ್ತಕ್ಕಂಥದ್ದು, ಅನುಕರಿಸ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಒಂದು ಸಹಾಯ ಬೇಕೋ, ಬೆಂಬಲ ಬೇಕೋ ಅದನ್ನು ಪಡ್ಕೊಳ್ಬೇಕೇ ಹೊರತು ಸದಾಕಾಲ ಬೇರೆಯವರ ಆಶ್ರಯ ಒಳ್ಳೆಯದಲ್ಲ ಅಂತ ಅರ್ಥ. ನಿಮ್ಮ ರಹಸ್ಯವಾದಂತಹ ಕೆಲವು ವಿಚಾರಗಳು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಹಾಗಾಗಿ ಆ ರೀತಿಯ ಸಮಾಜಘಾತಕವಾದಂತಹ ಯಾವುದಾದ್ರೂ ವಿಷಯಗಳಿದ್ದರೆ, ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗ್ತಕ್ಕಂತಹ ವಿಚಾರಗಳಿದ್ದರೆ ಅದನ್ನು ಆದಷ್ಟು ದೂರ ಮಾಡಿ ಸಚ್ಚಾರಿತ್ರದಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದಾಗತ್ತೆ. ಮಕ್ಕಳಿಂದ ತೊಂದರೆ ಅಥವಾ ಸಮಸ್ಯೆ ಇದ್ದರೆ ಅದನ್ನು ಕೇಳಿ ತಿಳಿದು ಅದಕ್ಕೆ ಪರಿಹಾರವನ್ನು ಹುಡುಕೊಳ್ಳಿ. ಬೇರೆಯವರನ್ನ ಅನುಸರಿಸಿದರೆ ಅದು ನಿಮಗೆ ಒಳ್ಳೆಯದಾಗಬಹುದು. ಆದರೆ ಅದೇ ರೀತಿಯಲ್ಲೇ ನಾನು ಇರ್ತೀನಿ ಎನ್ನುವಂತಹ ಅನುಕರಣೆ ಇದೆಯಲ್ಲ, ಅದು ಹೆಚ್ಚಿನ ತೊಂದರೆ ಮಾಡುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ ಇವೆಲ್ಲವೂ ಕೂಡ ವೇಗವಾಗಿ ನಡೀತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ಕುಂಭರಾಶಿ, ಅತಿಯಾದಂತಹ ಯೋಚನೆಗಳು ಆತಂಕಕಾರಿಯಾಗತ್ತೆ. ತುಂಬ ಯೋಚನೆ ಮಾಡುವಂಥದ್ದು, ಯಾವಾಗಲೂ ಯೋಚನೆಗಳೇ ಇರಬೇಕು. ಮನುಷ್ಯನಿಗೆ ಅದು ಸ್ವಭಾವ ಬರುವಂಥದ್ದು. ಆದರೆ ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಹುಡುಕಿ ಆ ಸಮಸ್ಯೆಗಳನ್ನು, ಯೋಚನೆಯನ್ನು ಬಗೆಹರಿಸ್ಕೊಳ್ಬೇಕೇ ಹೊರತು ಅದೇ ಯೋಚನೆಯಲ್ಲಿದ್ದರೆ ಏನು ಪ್ರಯೋಜನ ಅನ್ನುವಂಥದ್ದಾಗುತ್ತೆ. ಮಾಧ್ಯಮದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥವರಿಗೆ ತೃಪ್ತಿ ಮತ್ತು ಲಾಭದಾಯಕವಾದಂತಹ ಒಂದು ದಿವಸ ಅಂತ ಹೇಳಬೇಕು. ಸ್ವಸಾಮರ್ಥ್ಯದಿಂದ ಜನಮೆಚ್ಚುಗೆಯನ್ನು ಪಡಿತೀರಿ. ನಿಮ್ಮದೇ ಆದಂತಹ ಸಾಮರ್ಥ್ಯ, ಬೇರೆ ಯಾರು ಹೇಳಿ ಏನೋ ಮಾಡಿಸಿ ನಿಮಗೊಂದು ಗೌರವವನ್ನು ಕೊಡಿಸ್ತಕ್ಕಂಥದ್ದಲ್ಲ. ನಿಮ್ಮ ಶಕ್ತಿ ಅಥವಾ ನಿಮ್ಮಲ್ಲಿರತಕ್ಕಂತಹ ಪ್ರತಿಭೆ, ವಿದ್ಯೆ
ಇದೆಲ್ಲವೂ ಕೂಡ ನಿಮ್ಮ ಏಳಿಗೆಗೆ ಕಾರಣವಾಗ್ತಕ್ಕಂಥದ್ದು. ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ, ಯಾರ ವಿಷಯಕ್ಕೂ ಕೂಡ ಹೋಗಬೇಡಿ, ಅದು ನಿಮಗೆ ಗೌರವಯುತವಾದಂತಹದ್ದು ಅಂತ ಹೇಳಬೇಕು. ನಿಮ್ಮ ಕೆಲಸದಲ್ಲಿ ಜಾಗ್ರತೆ ಇರಲಿ, ಯಾವುದೇ ಕಾರಣಕ್ಕೂ ಅಲ್ಲಿ ರಾಜಿಯನ್ನು ಮಾಡಿಕೊಳ್ಬೇಡಿ. ಶಿಸ್ತುಬದ್ಧವಾದಂತಹ ಕೆಲಸ ಏನಿದೆ ನಿಮ್ಮ ಗೌರವಕ್ಕೆ ಅಥವಾ ನಿಮ್ಮ ಒಂದು ಸ್ಥಾನಮಾನಕ್ಕೆ ಅದು ಬೆಲೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ನಿವೃತ್ತ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ ಇದು. ಸಾಕು ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ, ಜೊತೆಗೆ ಆ ಪ್ರಾಣಿಗಳ ಬಗ್ಗೆ ಸ್ವಲ್ಪ ದಯೆಯನ್ನು ತೋರಿಸಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದ ವಿಚಾರ, ಹಣದ ವಿಚಾರ, ಇದರ ಬಗ್ಗೆ ಸರಿಯಾದಂತಹ ನಿರ್ಧಾರ ಮಾಡಬೇಕು. ಆಗ ಮಾತ್ರ ಒಳ್ಳೆಯದಾಗಿ ಫಲವನ್ನು ನೋಡಬಹುದು ಅನ್ನುವಂಥದ್ದು. ನಿಮ್ಮ ಶಕ್ತಿಯನ್ನು, ಸಾಮರ್ಥ್ಯವನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಿ. ನಿಮ್ಮ ಬಂಧುಗಳಲ್ಲಿ ಆಗತಕ್ಕಂತಹ ಮಂಗಳ ಕಾರ್ಯದಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅಥವಾ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ದೈಹಿಕವಾದಂತಹ ಆಯಾಸ, ಕೋಪವನ್ನು ಹೆಚ್ಚು ಮಾಡಬಹುದು ಅನ್ನುವಂಥದ್ದು. ಆಸ್ತಿಯ ಬದಲಾವಣೆಯ ವಿಚಾರದಿಂದ, ಆಸ್ತಿಯ ಮಾರಾಟದ ವಿಚಾರದಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ಸಿಕ್ಕುವಂಥದ್ದಾಗತ್ತೆ. ಕೋರ್ಟ್ ವಿಚಾರದಲ್ಲಿ ವಿಶೇಷವಾದಂತಹ ಚರ್ಚೆಗೆ ಅವಕಾಶಗಳಾಗತ್ತೆ. ಆ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಗಮನಿಸಿದಾಗ ಸರಿಯಾದಂತಹ ನಿರ್ಧಾರ ಮಾಡಬೇಕಾದಂಥದ್ದು. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.